ಬೆಂಗಳೂರಿನ ಬೇಗೂರು ಕೊಪ್ಪ ರಸ್ತೆಯಲ್ಲಿರುವಂತಹ ಅಕ್ಷಯ ನಗರದ ಒಂದು ಪ್ರೈಮ್ ಲೊಕೇಶನ್ ನಲ್ಲಿದ್ದೀವಿ. ಸೂರ್ಯ ಬಿಲ್ಡರ್ಸ್ ಅವರ ಸೂರ್ಯ ಪ್ರೈಡ್ ಪ್ರಾಜೆಕ್ಟ್ ಬಗ್ಗೆ ಒಂದು ಮಹತ್ವಾಕಾಂಕ್ಷಿಯಾದ ಪ್ರಾಜೆಕ್ಟ್ ಇದು. ಅದರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ನಾನಿವತ್ತು ಬಂದಿದ್ದೀನಿ. ಸೊ ಹಾಗಾದ್ರೆ ಸೂರ್ಯ ಬಿಲ್ಡರ್ಸ್ ಅವರ ಸೂರ್ಯ ಪ್ರೈಡ್ ಈ ಪ್ರಾಜೆಕ್ಟ್ ಒಂದು ಅಂದ್ರೆ ಅತ್ಯಂತ ಕಡಿಮೆ ದರದಲ್ಲಿ 2 BHK ಹಾಗೂ 3 BHK ಲಕ್ಸುರಿ ಪ್ರೀಮಿಯಂ ಅಪಾರ್ಟ್ಮೆಂಟ್ಸ್ ನ ಸೇಲ್ ಮಾಡುವಂತಹ ಪ್ರಾಜೆಕ್ಟ್ ಇದಾಗಿದೆ. ಹಾಗಿದ್ರೆ ಅಪಾರ್ಟ್ಮೆಂಟ್ಸ್ ಯಾವ ರೀತಿಯಾಗಿದೆ, ಯಾವೆಲ್ಲ ಫೆಸಿಲಿಟೀಸ್ ಇರುತ್ತೆ, ಎಲ್ಲವನ್ನು ನಿಮಗೆ ಡೀಟೇಲ್ಸ್ ಆಗಿ ತೋರಿಸ್ತೀವಿ. ಬನ್ನಿ ನೋಡೋಣ. ಸೂರ್ಯ ಬಿಲ್ಡರ್ಸ್ ಅವರ ಸೂರ್ಯ ಪ್ರೈಡ್ ಪ್ರಾಜೆಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಬನ್ನಿ ಅಪಾರ್ಟ್ಮೆಂಟ್ಸ್ ಹೇಗಿದೆ ಅಂತ ನೋಡೋಣ. ಸುಮಾರು 1 ಎಕರೆ ಜಾಗದಲ್ಲಿ ಸುಮಾರು 72 ಫ್ಲಾಟ್ಗಳು ಅವೈಲೇಬಲ್ ಇದೆ. 2 BHK 3 BHK ಎರಡು ಕೂಡ ಅವೈಲೇಬಲ್ ಇರುವಂಥದ್ದು. ಸುಮಾರು ಒಂದು 1050 ಸ್ಕ್ವೇರ್ ಫೀಟ್ ಇಂದ 1400 ಸ್ಕ್ವೇರ್ ಫೀಟ್ ವರೆಗೂ ಏರಿಯಾ ಬರುತ್ತೆ. ಎಲ್ಲ ಕೂಡ ಲಕ್ಸುರಿ ಪ್ರೀಮಿಯಂ ಅಪಾರ್ಟ್ಮೆಂಟ್ಸ್, ಒಳ್ಳೆ ಮಟೀರಿಯಲ್ಸ್ ಇಂದ ಕಟ್ಟಿರುವಂಥದ್ದು. ಈ ಒಂದು ಅಪಾರ್ಟ್ಮೆಂಟ್ ನ ವಿಶಿಷ್ಟತೆ ಏನಂದ್ರೆ ಯಾವುದು ಕೂಡ ಕಾಮನ್ ವಾಲ್ಸ್ ಕಟ್ಟಿದೆ, ಎಲ್ಲವೂ ಕೂಡ ಸ್ಪೇಷಿಯಸ್ ಆಗಿ ಕಟ್ಟಿರುವಂಥದ್ದು. ಸೊ ಅಪಾರ್ಟ್ಮೆಂಟ್ ಹೇಗಿದೆ ಅಂತ ನೋಡೋಣ. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸೂರ್ಯ ಬಿಲ್ಡರ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಮಹೇಶ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಅವ್ರ ಹತ್ರನೂ ಮಾತಾಡ್ಸೋಣ. ಸರ್ ನಮಸ್ತೆ. ಅಪಾರ್ಟ್ಮೆಂಟ್ಸ್ ನೋಡ್ತಾ ಇದ್ದೀವಿ, ಎಲ್ಲ ಕೂಡ ತುಂಬಾ ಸ್ಪೇಷಿಯಸ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೂ ಕೂಡ ಕಾಮನ್ ವಾಲ್ಸ್ ಇಲ್ಲ. ಈಗ ಬೆಂಗಳೂರಲ್ಲಿ ತುಂಬಾ ಜನ ಅಂದ್ರೆ ಪ್ರಾಬ್ಲಮ್ ಆಗೋದಲ್ಲೇನೆ, ಕಾಮನ್ ವಾಲ್ಸ್ ಇರುತ್ತೆ ಜಾಸ್ತಿ. ಅಂದ್ರೆ ತುಂಬಾ ಸ್ಪೇಷಿಯಸ್ ಇರೋ ಅಪಾರ್ಟ್ಮೆಂಟ್ ಸಿಗೋದೇ ತುಂಬಾ ಕಡಿಮೆ. ಅದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದು 3 BHK ಅಪಾರ್ಟ್ಮೆಂಟ್ 1400 ಸ್ಕ್ವೇರ್ ಫೀಟ್ ಬರುತ್ತಾ ಸರ್? ಹೌದು ಮೇಡಮ್, ಇದು ಬಂದು 1415 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಈಸ್ಟ್ ಫೇಸಿಂಗ್ ಇದು. ಓಕೆ. ಸೊ ಮತ್ತೆ ಅಂದ್ರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈ ಎಲ್ಲ ಮಟೀರಿಯಲ್ ಸ್ಟ್ರಕ್ಚರ್, ಅದ್ರ ಬಗ್ಗೆ ನೀವು ಹೇಳೋದು. ಮೈನ್ ಏನ್ ಬಂದ್ರೆ ನಮ್ಮ ಬಿಲ್ಡರ್ಸ್ ಬಂದು 30 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಬೆಂಗಳೂರಲ್ಲೇ ಮೋರ್ ದನ್ 20 ಪ್ರಾಜೆಕ್ಟ್ಸ್ ಮಾಡಿದೀವಿ ನಾವು. ಓಕೆ. ಸೊ ಇಲ್ಲಿ ಬಂದು ಪ್ರತಿಯೊಂದು ಪ್ರಾಡಕ್ಟ್ ಬಂದು ನಿಮಗೆ ಎಲ್ಲ ಬಂದು ಕಂಪ್ಲೀಟ್ಲಿ ಇದೇ ಇರುತ್ತೆ. ಮೈನ್ ಡೋರ್ ಬಂದು ಫುಲ್ ಟೀಕ್ ಇರುತ್ತೆ. ಫುಲ್ ಟೀಕ್, ಅದು ಹ್ಯಾಂಡ್ ಮೇಡ್ ಡೋರ್ಸ್. ಟೈಲ್ಸ್ ಬಂದು ನಿಮಗೆ ಕ್ಯೂಟಾನ್ ಟೈಲ್ಸ್ ಬರುತ್ತೆ. ಮತ್ತೆ ಎಲ್ಲ ವಿಂಡೋಸ್ ನೋಡ್ಬೋದು ನೀವು. 3 ಟ್ರ್ಯಾಕ್ ಅಲ್ಲಿ UPVC ವಿಂಡೋಸ್ ಬರುತ್ತೆ. ಓಕೆ. ಮತ್ತೆ ಕಿಚನ್ ಅಲ್ಲಿ ನಾವು ಗ್ರೆನೈಟ್ ಸ್ಲ್ಯಾಬ್ ಕೊಡ್ತಿದೀವಿ. 4 ಫೀಟ್ ಟೈಲ್ಸ್ ಇರುತ್ತೆ. ಸಿಂಕು ಮತ್ತೆ ಜಾಗ್ವಾರ್ ಟ್ಯಾಪ್ಸ್ ಇರುತ್ತೆ. ಮತ್ತೆ ವಾಶ್ರೂಮ್ಸ್ ಅಲ್ಲಿ ಇನ್ವೇರ್ ಮತ್ತೆ ಜಾಗ್ವಾರ್ ಫಿಟ್ಟಿಂಗ್ಸ್ ಇರುತ್ತೆ. ಮತ್ತೆ ಇದು ಫ್ಲೋರಿಂಗ್ ಎಲ್ಲ ಹೇಗೆ ಸರ್? ಅಂದ್ರೆ ಆಂಟಿ ಸ್ಕಿಡ್ ಫ್ಲೋರಿಂಗ್, ಅದನ್ನ ನಾವು ಗಮನಿಸ್ತೀವಿ. ಇದು ಬಂದು ವೆಟ್ರಿಫೈಡ್ 2x4 ಇದು ಕ್ಯೂಟಾನ್ ಟೈಲ್ಸ್. ಆಂಟಿ ಸ್ಕಿಡ್ ಬಂದು ನಿಮಗೆ ಬಾತ್ರೂಮ್ಸ್ ಅಲ್ಲಿ ಮತ್ತೆ ಯುಟಿಲಿಟಿಯಲ್ಲಿ ಮಾತ್ರ ಇರುತ್ತೆ. ಓಕೆ. ಮತ್ತೆ ಇಲ್ಲಿ ಕಿಚನ್ ಅನ್ನ ಗಮನಿಸ್ತಾ ಇದೀವಿ ಇಲ್ಲಿ. ಸೊ ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಹೇಗೆ? ಹೌದೌದು, ಎಲ್ಲ SS. ಟ್ಯಾಪ್ಸ್ ಬಂದು ಜಾಗ್ವಾರ್ ಟ್ಯಾಪ್ಸ್ ಇರುತ್ತೆ. ಎಲ್ ಶೇಪ್ ಗ್ರೆನೈಟ್ ಸ್ಲ್ಯಾಬ್ ಬರುತ್ತೆ. 4 ಫೀಟ್ ಟೈಲ್ಸ್ ಇರುತ್ತೆ ಕಿಚನ್ ಅಲ್ಲಿ. ಓಕೆ. ಮತ್ತೀಗ ವಾಟರ್ ಪ್ಯೂರಿಫೈಯರ್ಗೆ ಅದಕ್ಕೆಲ್ಲ ವ್ಯವಸ್ಥೆ ಯಾವ ರೀತಿಯಾಗಿ ಸಿಗುತ್ತೆ ಸರ್? ವಾಟರ್ ಪ್ಯೂರಿಫೈಯರ್ ಆಗಿರ್ಬೋದು, ಅದಕ್ಕೆಲ್ಲ ಪ್ರಾವಿಷನ್ಸ್ ಇರುತ್ತೆ. ಫ್ರಿಡ್ಜ್ಗೆ ಹೌದು ನೋಡಿ, ವಾಟರ್ ಪ್ರೂಫ್ಗೆ ಪ್ರಾವಿಷನ್ಸ್ ಇರುತ್ತೆ. ಮತ್ತೆ ಚಿಮ್ನಿಗೆ ಪ್ರಾವಿಷನ್ ಇರುತ್ತೆ. ರೆಫ್ರಿಜರೇಟರ್ ಪಾಯಿಂಟ್ಸ್ ಇರುತ್ತೆ ಕಿಚನ್ ಅಲ್ಲಿ. ಸೊ ಎಲ್ಲ ಪ್ರಾವಿಷನ್ಸ್ ಇರುತ್ತೆ. ಓಕೆ. ಮತ್ತೆ ಇದು ಇಂಟೀರಿಯರ್ಸ್ ಅಂದ್ರೆ ಈ ತರದ್ದೆಲ್ಲ ನೀವೇ ಮಾಡ್ಕೊಡ್ತೀರಾ ಅಥವಾ ಬೇಕು ಅಂದ್ರೆ ನಾವೇ ಮಾಡ್ಕೊಡ್ತೀವಿ ಮೇಡಮ್. ನಮ್ದು ಓನ್ ಬ್ರ್ಯಾಂಡ್ ಇದೆ, ಬೇಕು ಅಂದ್ರೆ ನಾವೇ ಮಾಡ್ಕೊಡ್ತೀವಿ. ಅದಕ್ಕೆ ಸಪರೇಟ್ ಚಾರ್ಜಸ್ ಆಗುತ್ತೆ. ಈಗ ಕಿಚನ್ ಇದೆ, ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಇರೋದು ಯುಟಿಲಿಟಿ ಏರಿಯಾ. ಅದನ್ನೇ ಜಾಸ್ತಿ ಇರೋದು, ಸ್ಪೇಷಿಯಸ್ ಆಗಿರೋದು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ನೋಡಿ ಮೇಡಮ್, ಯುಟಿಲಿಟಿ ಬಂದು ಎಷ್ಟು ಸ್ಪೇಷಿಯಸ್ ಇದೆ ಅಂತ ನೋಡಿ. ಯುಟಿಲಿಟಿಯಲ್ಲಿ ಬಂದು ವಾಷಿಂಗ್ ಮಿಷನ್ ಪಾಯಿಂಟ್ಸ್ ಇರುತ್ತೆ, ನಾರ್ಮಲ್ ಟ್ಯಾಪ್ಸ್ ಇರುತ್ತೆ. ಓಕೆ. ಸೊ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಓಕೆ. ಸೊ ವಾಲ್ ಟೈಲು ಇದೆ, ಮತ್ತೆ ಆಂಟಿ ಸ್ಕಿಡ್ ಟೈಲ್ಸ್ ಇರುತ್ತೆ. ಓಕೆ. ಮತ್ತೆ ಇದು ಡೋರ್ ಎಷ್ಟು ಬರುತ್ತೆ ಸರ್? ಇದು 7x6 ಬರುತ್ತೆ. 2 UPVC ಗ್ಲಾಸ್ ಮತ್ತೆ ಒಂದು ಮೆಶ್ ಇರುತ್ತೆ. 3 ಟ್ರ್ಯಾಕ್ ಇರುತ್ತೆ ಟೋಟಲ್. ಓಕೆ. ಎಲ್ಲ ವಿಂಡೋಸು ಸೇಮ್ ಕ್ವಾಲಿಟಿ ಇರುತ್ತೆ, ಸೇಮ್ 3 ಟ್ರ್ಯಾಕ್ ಇರುತ್ತೆ. ಓಕೆ. ಅಂದ್ರೆ ಇದು ಲಿವಿಂಗ್ ಏರಿಯಾಗೆ ಮತ್ತೆ ಆಲ್ ಬಾಲ್ಕನೀಸ್ ಹೀಗೆ ಇರುತ್ತೆ ಮ್ಯಾಮ್. ಓಕೆ. ಸೊ ಇದು 3 BHK ಫ್ಲಾಟ್. ಇದು ಆಕ್ಚುಲಿ ಇದು ನಾವು ಮಾಡೆಲ್ ಫ್ಲಾಟ್ ಮಾಡಿರೋಂಥದ್ದು. ಇದು ಆಲ್ಮೋಸ್ಟ್ ಅಲ್ಲಿ 3 BHK ಫ್ಲಾಟ್ಸ್ ಇದೇ ತರನೇ ಇರುತ್ತೆ, ಸ್ಪೇಷಿಯಸ್ ಆಗಿ ಇರುತ್ತೆ. 3 ಬೆಡ್ರೂಮ್ಸ್, ಮಿನಿಮಮ್ 1 ಬಾಲ್ಕನಿ ಮತ್ತೆ ಒಂದು ಯುಟಿಲಿಟಿ ಇದ್ದೇ ಇರುತ್ತೆ. ನೋಡಿ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಮತ್ತೆ ಅಟ್ಯಾಚ್ ಯುಟಿಲಿಟಿನೂ ಇರುತ್ತೆ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಗಾಳಿ ಬೆಳಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಮಾಸ್ಟರ್ ಬೆಡ್ರೂಮು. ಇದು ಅಟ್ಯಾಚ್ ಒನ್.
ಸೊ ನಾವು ಬಂದು ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಮತ್ತು ಹಿಂಡ್ವೇರ್ ಫಿಟ್ಟಿಂಗ್ಸ್ ಕೊಡ್ತಿದ್ದೀವಿ. ಓಕೆ. ಇಲ್ಲ ವಾಲ್ ಮೌಂಟೆಡ್. ಇದು ಒಳಗಡೆ ಅಂದ್ರೆ ಗೀಸರ್ ಫಿಕ್ಸ್ ಮಾಡಿಸ್ಕೊಳ್ಳೋಕೆ ಅದಕ್ಕೆಲ್ಲ ಎಲ್ಲದಕ್ಕೂ ಪ್ರಾವಿಷನ್ಸ್ ಇರುತ್ತೆ ಮ್ಯಾಮ್. ಗೀಸರ್ಗೆ ಇರುತ್ತೆ ಮತ್ತೆ ಎಲ್ಲದಕ್ಕೂ ಪ್ರಾವಿಷನ್ಸ್ ಇರುತ್ತೆ. ಓಕೆ. ಸೊ ಮತ್ತೆ ಇಲ್ಲಿ ಅಂದ್ರೆ ವಾಸ್ತು ಎಲ್ಲ ಫಾಲೋ ಮಾಡಲಾಗಿದೆಯಾ? ಮೈನ್ ಪ್ರಾಜೆಕ್ಟ್ ಬಂದು 100% ವಾಸ್ತು ನಾವು ಫಾಲೋ ಮಾಡಿದ್ದೀವಿ. ಸೊ ನೀವು ಇಲ್ಲಿ 72 ಫ್ಲಾಟ್ಸ್ ಇದೆ. 72 ಫ್ಲಾಟ್ಸ್ ನೀವು ಯಾವುದೇ ಫ್ಲಾಟ್ಸ್ ಹೋದ್ರೂ ಕಿಚನ್ ಆಗಿರ್ಬೋದು, ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು, ಮತ್ತೆ ಫೇಸಿಂಗ್ ಎಲ್ಲ ಪರ್ಫೆಕ್ಟ್ ಆಗೇ ಇರುತ್ತೆ ಮೇಡಮ್. ಇದು ನೀವು ಮಾಡೆಲ್ ಫ್ಲಾಟ್ ಅಂತ ಹೇಳಿದ್ರಿ, ಈಗ 72 ಫ್ಲಾಟ್ಸ್ ಏನಿದೆ ಎಲ್ಲ ಸೇಮ್ ಬರುತ್ತಾ ಹೇಗೆ? ಡೈಮೆನ್ಷನ್ಸ್ ಚೇಂಜ್ ಇರುತ್ತೆ, ಬಟ್ ನಿಮಗೆ ಒಳಗಡೆ ಓವರ್ ಆಲ್ ಇದೇ ಮೆಟೀರಿಯಲ್ಸ್ ಇರುತ್ತೆ, ಇದೇ ತರ ಗಾಳಿ ಬೆಳಕು ಇರುತ್ತೆ ಮೇಡಮ್. ಡೈಮೆನ್ಷನ್ಸ್ ಎಲ್ಲದಕ್ಕೂ ಡಿಫ್ರೆಂಟ್ ಇದೆ ಮೇಡಮ್, ಡಿಫ್ರೆನ್ಸ್ ಇದೆ. ನಿಮಗೆ ಈಗ 2 BHK ಅಂದ್ರೆ ನಿಮಗೆ 1050 to 1220 ಸ್ಕ್ವೇರ್ ಫೀಟ್ ವರೆಗೂ ಫ್ಲಾಟ್ಸ್ ಇದೆ ಇಲ್ಲಿ. ಓಕೆ. ಸೊ 3 BHK ಅಂದ್ರೆ ನಿಮಗೆ 1275 to 1465 ವರೆಗೂ ಡೈಮೆನ್ಷನ್ಸ್ ಇದೆ. ಡಿಫ್ರೆಂಟ್ ಡೈಮೆನ್ಷನ್ಸ್ ಇರುತ್ತೆ. ಮತ್ತೆ ಒಂದೇನಂದ್ರೆ ನಿಮ್ಗೆ ಯಾವ ಫ್ಲಾಟ್ಸ್ಗೂ ಕಾಮನ್ ವಾಲ್ಸ್ ಇರೋದಿಲ್ಲ, ಆಸ್ ಪರ್ ವಾಸ್ತುನೇ ಇರುತ್ತೆ ಫ್ಲಾಟ್ಸು. ಸೊ ಎಲ್ಲ ರೆಡಿ ಟು ಆಕ್ಯುಪೈ. ಓಕೆ. ಈಗ 3 BHK ಅಂದ್ರೆ 1 ಬೆಡ್ರೂಮ್ಗೆ ನಿಮಗೆ ಬಾಲ್ಕನಿ ಸಿಕ್ಕಿದೆ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ 2ಕ್ಕೆ ಸಿಗುತ್ತಾ? ಹೌದಿಲ್ಲ ಮ್ಯಾಮ್, ಇಲ್ಲಿ 3 ಬೆಡ್ರೂಮ್ ಅಷ್ಟೇ, 2 ಬೆಡ್ರೂಮ್ ಅಷ್ಟೇ, 2 ವಾಶ್ರೂಮ್ಸ್ ಇರುತ್ತೆ. ಒಂದು ಅಟ್ಯಾಚ್ ಇರುತ್ತೆ, ಒಂದು ಕಾಮನ್ ಇರುತ್ತೆ. ಓಕೆ. ಸೊ 2 ಬೆಡ್ರೂಮ್ಗೆ ಒಂದು ಕಾಮನ್ ವಾಶ್ರೂಮ್ ಇರುತ್ತೆ. ಸೊ ಒಂದು ಕಾಮನ್ ಯುಟಿಲಿಟಿ ಕಮ್ ಬಾಲ್ಕನಿ ಇರುತ್ತೆ, ಒಂದು ಅಟ್ಯಾಚ್ ಬಾಲ್ಕನಿ ಇರುತ್ತೆ. ಅಂದ್ರೆ ಈ ರೂಮ್ ಏರಿಯಾ ಎಷ್ಟು ಬರುತ್ತೆ? ಇದು ಬಂದು ನಿಮಗೆ 12/13 ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬಂದು ನಿಮಗೆ 12/13 ಬರುತ್ತೆ. ಥರ್ಡ್ ಬೆಡ್ರೂಮ್ ಬಂದು 12/12 ಬರುತ್ತೆ. ಓಕೆ ಸರ್, ನೀವು ಹೇಳಿದ್ರಿ ಇವಾಗ ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಇಂದ ಮಾಡಿರೋದು ಅಂತ. ಸೊ ಈ ಇಂಟರ್ನಲ್ ಡೋರ್ಸ್ ಎಲ್ಲ ಇದೆ. ಇಂಟರ್ನಲ್ ಡೋರ್ಸ್ ಬಂದು ಸಾಲ್ವುಡ್ ಅಂತಾರೆ ಇದನ್ನ. ಸಾಲ್ವುಡ್ ಮತ್ತೆ ಫ್ಲಶ್ ಡೋರ್ಸ್ ಮ್ಯಾಮ್, ವಾಟರ್ ಪ್ರೂಫ್ ಮತ್ತೆ ಹೀಟ್ ಪ್ರೂಫ್ ಡೋರ್ಸ್ ಇದು. ಫ್ಲಶ್ ಡೋರ್ಸ್ ಅಂತಾರೆ. ಯಾಕೆಂದ್ರೆ ಈಗ ಏನಾಗುತ್ತೆ, ಕೆಲವೊಂದು ಸೀಸನ್ಸ್ ಚೇಂಜ್ ಆದಂಗೆ ತುಂಬಾ ಡೋರ್ಸ್ ಪ್ರಾಬ್ಲಮ್. ಸಾಲ್ವುಡ್ ಅಂತ ಫ್ಲಶ್ ಡೋರ್ಸ್ ಇರುತ್ತೆ, ಅಡ್ಜಸ್ಟಬಲ್ ಡೋರ್ಸ್ ಎಲ್ಲ. ಓಕೆ. ಸೊ ಅಂದ್ರೆ ಇದು ಒಂದು ಕಾಮನ್ ಬಾತ್. ಇದು ಕಾಮನ್ ವಾಶ್ರೂಮ್. ಸೇಮ್ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀವಿ. ಟೈಲ್ಸ್ ಅಷ್ಟೆಲ್ಲ 2x4 ಇರುತ್ತೆ ಮೇಡಮ್. ಎಲ್ಲೂ ನಿಮಗೆ ಕ್ವಾಲಿಟಿ ಇಲ್ಲಿ ಕಾಂಪ್ರಮೈಸ್ ಇಲ್ಲ, ಸೇಮ್ ಕ್ವಾಲಿಟಿ ಟೈಲ್ಸ್ ಇರುತ್ತೆ ಎಲ್ಲ ಕಡೆ. ಓಕೆ. ಈಗ ಮಾಸ್ಟರ್ ಬೆಡ್ರೂಮ್ ಬಿಟ್ರೆ ಇನ್ನೆರಡು ಬೆಡ್ರೂಮ್ ಈಕ್ವಲ್ ಸೈಜ್ ಇರುತ್ತೆ. ಯಾವುದು ಸೈಜಲ್ಲಿ ಏನು ಕಡಿಮೆ ಏನಿಲ್ಲ, ಎಲ್ಲ ಬಂದು 12/12 ಮಿನಿಮಮ್ ಇರುತ್ತೆ. ಓಕೆ. ಮಿನಿಮಮ್ 12/12 ಇರುತ್ತೆ. ಮಾಸ್ಟರ್ ಬೆಡ್ರೂಮ್ ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ. ಓಕೆ. ಈಗ 2 BHK ಅಲ್ಲಿ ಕೂಡ ಹಾಗೆ ಎಲ್ಲ ಡಿಫ್ರೆಂಟ್ ಇರುತ್ತೆ, ಸೇಮ್ ಇರುತ್ತೆ ಯಾವ ರೀತಿ? ಹೌದೌದು. 2 BHK ಸೇಮ್ ಬೆಡ್ರೂಮ್ ಸೈಜ್ ಸೇಮೇ ಇರುತ್ತೆ. 2 BHK ಕಾಂಪ್ರಮೈಸ್ ಆಗೋದಂದ್ರೆ ಒಂದು ಬೆಡ್ರೂಮ್ ಕಡಿಮೆ ಇರುತ್ತೆ ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಸೇಮ್ ಸೈಜಸ್ಸೇ ಇರುತ್ತೆ. ವಾಶ್ರೂಮ್ಸ್ ಆಗಿರ್ಬೋದು, ಬೆಡ್ರೂಮ್ಸ್ ಆಗಿರ್ಬೋದು, ಕಿಚನ್ನು ಅಷ್ಟೇ ನಿಮಗೆ ಸೇಮ್ ಸೈಜೇ ಇರುತ್ತೆ. ಓಕೆ. ಈಗ ಇದು ವಾಲ್ಸ್ ಸರ್, ಇಲ್ಲಿ ಎಲ್ಲ ಕಾಮನ್ ವಾಲ್ಸ್ ಅಂದರೆ ಅಪಾರ್ಟ್ಮೆಂಟ್ ಟು ಅಪಾರ್ಟ್ಮೆಂಟ್, ಫ್ಲ್ಯಾಟ್ ಟು ಫ್ಲ್ಯಾಟ್ ಯಾವುದು ಕಾಮನ್ ವಾಲ್ಸ್ ಇಲ್ಲ ಅಂತ ಕೇಳ್ತೀವಿ. ಮತ್ತು ಇದ್ರ ಥಿಕ್ನೆಸ್ ಅದೆಲ್ಲ ಎಷ್ಟು? ಔಟ್ಸೈಡ್ ವಾಲ್ಸ್ ಬಂದು ನಿಮಗೆ 6 ಇಂಚ್ ಬ್ಲಾಕ್ಸ್ ಯೂಸ್ ಮಾಡೋದು, ಸಾಲಿಡ್ ಬ್ಲಾಕ್ಸ್. ಅಲ್ಲಿಗೆ ವಿತ್ ಫಿನಿಶಿಂಗ್ ನಿಮಗೆ 8 to 9 ಇಂಚ್ ಬರುತ್ತೆ. ಇಂಟರ್ನಲ್ ವಾಲ್ಸ್ ಬಂದು 4 ಇಂಚ್ ಬ್ಲಾಕ್ಸ್ ಯೂಸ್ ಮಾಡಿರೋದು, ಅದು ವಿತ್ ಫಿನಿಶಿಂಗ್ ಬಂದು ನಿಮಗೆ 6 to 8 ಇಂಚ್ ಫಿನಿಶಿಂಗ್ ಬರುತ್ತೆ. ಓಕೆ. ಸೊ ನಾವು ಏಷ್ಯನ್ ಪೈಂಟಿಂಗ್ ಕೊಡ್ತಿದ್ದೀವಿ ಇನ್ಸೈಡು. ಔಟ್ಸೈಡ್ ಬಂದು ವೆದರ್ ಪ್ರೂಫ್ ಇರುತ್ತೆ. ಓಕೆ. ಎಲೆಕ್ಟ್ರಿಕಲ್ಸ್ ಬಂದು ನಿಮಗೆ ಆ್ಯಂಕರ್ ಮತ್ತು ರೋಮಾ ಸ್ವಿಚಸ್ ಕೊಡ್ತಿದ್ದೀವಿ. ಸೂರ್ಯ ಬಿಲ್ಡರ್ಸ್ ಅವರ ಸೂರ್ಯ ಪ್ರೈಡ್ ಅಪಾರ್ಟ್ಮೆಂಟ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅಪಾರ್ಟ್ಮೆಂಟ್ಸ್ ಹೇಗಿರುತ್ತೆ ಅದನ್ನೆಲ್ಲವನ್ನು ಕೂಡ ತೋರಿಸ್ತಾ ಇದ್ದೆ. ಸುಮಾರು 1 ಎಕರೆ ಜಾಗದಲ್ಲಿ 72 ಫ್ಲಾಟ್ಸ್ಗಳನ್ನ ಮಾಡಿದ್ದಾರೆ. 2 BHK 3 BHK ಎರಡು ಕೂಡ ಇನ್ಕ್ಲೂಡ್ ಆಗಿರುತ್ತೆ. 2 BHK ಬಂದ್ಬಿಟ್ಟು ಒಂದು 1000 ಸ್ಕ್ವೇರ್ ಫೀಟ್, 1050 ಸ್ಕ್ವೇರ್ ಫೀಟ್ ಇಂದ 1400 ಸ್ಕ್ವೇರ್ ಫೀಟ್ ತನಕ 3 BHK ಎಲ್ಲವೂ ಕೂಡ ಕವರ್ ಆಗಿರುವಂಥದ್ದು. ಸೊ 3 BHK ಫ್ಲಾಟ್ಸ್ ಆದಷ್ಟು ಬೇಗ ಅಂದರೆ ತುಂಬ ಸೇಲ್ ಆಗ್ತಾ ಇದೆ. ಇನ್ನು 2 BHK 3 BHK ಅವೈಲೇಬಲ್ ಏನಿದೆ ಅದನ್ನು ಆದಷ್ಟು ಬೇಗ ಬಂದು ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಅಪಾರ್ಟ್ಮೆಂಟ್ ಹೇಗಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸ್ ಆಫ್ ದಿ ಅಪಾರ್ಟ್ಮೆಂಟ್, ಈಸ್ಟ್ ಫೇಸಿಂಗ್ ಇರುವಂಥದ್ದು. ಒಂದು 3 BHK ಅಪಾರ್ಟ್ಮೆಂಟ್ನ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಇದು ಓಪನಿಂಗ್ ಅಲ್ಲಿ ಈ ಡೋರ್ ಏನು ನೋಡ್ತಾ ಇದ್ದೀರಾ ನೀವು, ಇದು ಕಂಪ್ಲೀಟ್ ಆಗಿ ಟೀಕ್ ವುಡ್ ಇಂದ ಮಾಡಿರುವಂಥದ್ದು. ಎಲ್ಲವೂ ಕೂಡ ಅಂದರೆ ಒಂದು ಸ್ಪೆಷಾಲಿಟಿ ಈ ಅಪಾರ್ಟ್ಮೆಂಟ್ ಅಂದರೆ ಅದೇನೆ, ಎಲ್ಲವೂ ಕೂಡ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಂದಾನೇ ಮಾಡಿದ್ದಾರೆ. ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲದೆ ಕಂಪ್ಲೀಟ್ ಆಗಿ ಮೇನ್ ಡೋರ್ ಟೀಕ್ ವುಡ್ ಇಂದ ಮಾಡಿರುವಂಥದ್ದು. ಅದರ ಜೊತೆಯಾಗಿ ಒಳಗಡೆ ಇಂಟರ್ನಲ್ ಡೋರ್ಸ್ ಅದೆಲ್ಲ ಏನಿದೆ ಅದೆಲ್ಲವೂ ಕೂಡ ಟೀಕ್ ವುಡ್, ಸ್ಯಾಂಡಲ್ವುಡ್ ಬಳಸಿ ಮಾಡಿರುವಂಥದ್ದು. ಈಗ ಲಿವಿಂಗ್ ಏರಿಯಾನ ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ರೆಡಿ ಆಗಿರುವಂತಹ ಮಾಡೆಲ್ ಫ್ಲಾಟ್ ಇದು.
ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂತ ಅಪಾರ್ಟ್ಮೆಂಟ್ಸ್ಗಳಿಲ್ಲಿದೆ. ಕಂಪ್ಲೀಟ್ ಆಗಿ POP ಮಾಡಿ ಇಂಟರ್ನಲ್ಸ್ ಕೂಡ ಇವರೆಲ್ಲ ಮಾಡಿದ್ದಾರೆ ಆಲ್ರೆಡಿ ಈಗ. ಮತ್ತೆ ಫ್ಲೋರಿಂಗ್ ನೋಡ್ತಾ ಇದ್ರೆ ಎಲ್ಲ ಕೂಡ ವಿಟ್ರಿಫೈಡ್ ಫ್ಲೋರಿಂಗ್ ಇದೆ. ಆಂಟಿ ಸ್ಕಿಡ್ ಬಳಸಿ ಮಾಡಿರುವಂಥದ್ದು. ಲಿವಿಂಗ್ ರೂಮ್ ಬೆಡ್ರೂಮ್ಸ್ ಅಲ್ಲಿ ವಿಟ್ರಿಫೈಡ್ ಫ್ಲೋರಿಂಗ್ ಅನ್ನ ಮಾಡಿರುವಂಥದ್ದು ನಾವಿಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಕಂಪ್ಲೀಟ್ ಆಗಿ ಸ್ಪೇಷಿಯಸ್ ಆಗಿ ಕೂಡ ಇದೆ ಅಷ್ಟೇ. ಲಿವಿಂಗ್ ಏರಿಯಾ ಮತ್ತೆ ಡೈನಿಂಗ್ ಏರಿಯಾ ಎಲ್ಲವೂ ಕೂಡ ಸ್ಪೇಷಿಯಸ್ ಆಗಿ ಕಟ್ಟಿರುವಂಥದ್ದು. ಇರುವಂತಹ ಇಷ್ಟು ಜಾಗದಲ್ಲಿ ತುಂಬಾ ನೀಟ್ ಆಗಿ ಪ್ಲಾನಿಂಗ್ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಹೊರಗಡೆ ವಾಲ್ಸ್ ಬಂದ್ಬಿಟ್ಟು ಎಲ್ಲ 6 ಇಂಚ್ ವಾಲ್ ನ ಬಳಸಿದ್ದಾರೆ. ಇಂಟರ್ನಲ್ಸ್ ವಾಲ್ಸ್ ಏನಿದೆ ಎಲ್ಲವೂ ಕೂಡ 4 ಇಂಚ್ ಥಿಕ್ನೆಸ್ ಅಲ್ಲಿ ಮಾಡಿರುವಂಥದ್ದು. ಸೊ ಹಾಗಾಗಿ ಸೇಫ್ಟಿಗೆ ಇಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲದೆ ಕಟ್ಟಿರುವಂಥದ್ದು. ಈಗ ಕಿಚನ್ ಏರಿಯಾನ ನಾವು ನೋಡ್ತಾ ಇದ್ದೀವಿ. ಕಿಚನ್ ಏರಿಯಾ ಕೂಡ ತುಂಬಾ ಸ್ಪೇಷಿಯಸ್ ಆಗೇ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಎಲ್ಲ ರೀತಿಯಾದ ಸೌಲಭ್ಯ ಇದೆ. ವಾಟರ್ ಪ್ಯೂರಿಫೈಯರ್ ಇಟ್ಕೊಳ್ಳೋದು ಕೂಡ ಎಲ್ಲ ಅವಕಾಶಗಳು ಕೂಡ ಇದರಲ್ಲಿದೆ. ಜೊತೆಗೆ ಚಿಮ್ನಿಗೆ ಕೂಡ ಜಾಗ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಬೇಸಿಕ್ಸ್ ಎಲ್ಲ ಅಮ್ಯುನಿಟೀಸ್ ಕೂಡ ಈಗ ಆಲ್ರೆಡಿ ಮಾಡಿ ರೆಡಿ ಇರುವಂಥದ್ದು. ಸೊ ಇದು ಕಿಚನ್ ಏರಿಯಾ ಆಯಿತು. ಕಿಚನ್ ಜೊತೆ ಕಿಚನ್ಗೆ ಅಟ್ಯಾಚ್ಡ್ ಆಗಿ ಇಲ್ಲಿ ಯುಟಿಲಿಟಿ ಏರಿಯಾ ಬರುತ್ತೆ. ಯುಟಿಲಿಟಿ ಏರಿಯಾ ಕೂಡ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ. ಯಾಕೆಂದ್ರೆ ಸುಮಾರು ಕಡೆ ನಾವು ಅಬ್ಸರ್ವ್ ಮಾಡ್ತೀವಿ ಯುಟಿಲಿಟಿಯ ಏರಿಯಾ ಅಂತಂದ್ರೆ ಒಂದು ವಾಷಿಂಗ್ ಮಷಿನ್ ಇಟ್ರೆ ಅಲ್ಲಿ ಏನಕ್ಕೂ ಕೂಡ ಜಾಗ ಇರೋದಿಲ್ಲ. ಆದ್ರೆ ಇಲ್ಲಿ ತುಂಬಾನೇ ಸ್ಪೇಷಿಯಸ್ ಆಗಿರುವಂತ ಕೊಟ್ಟಿದ್ದಾರೆ. ಎಲ್ಲ ಯೂನಿಟ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಇದು ಒಂದ್ ರೀತಿಯಾಗಿದ್ದು ಬಾಲ್ಕನಿ ಕೂಡ ಆಗುತ್ತೆ. ನೀವಿಲ್ಲೇನು ನೋಡ್ತಾ ಇರ್ಬೋದು ಸುಮಾರು ಜಾಗ ಯುಟಿಲಿಟಿಗೆ ಅರ್ಧ ಜಾಗ ಬಿಟ್ರೆ ಇಲ್ಲಿ ಇನ್ನೊಂದು ಬಾಲ್ಕನಿ ಕೂಡ ಇಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಅಷ್ಟು ನೀಟಾಗಿ ಅಷ್ಟು ಸ್ಪೇಷಿಯಸ್ ಆಗಿ ಯುಟಿಲಿಟಿ ಬಾಲ್ಕನಿ ಮಾಡಿರುವಂಥದ್ದು. ಇವರಿಲ್ಲಿ ಆಂಟಿ ಮಾಸ್ಕಿಟೋ ನೆಟ್ಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು ಎಲ್ಲ ಕೂಡ ಮಾಡಿದ್ದಾರೆ. ಇದು ಕೂಡ ತುಂಬಾ ವೆಂಟಿಲೇಷನ್ಗೂ ಕೂಡ ತುಂಬಾ ಜಾಗ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವುದೋ ಒಂದು ಚಿಕ್ಕ ವಿಂಡೋ ಮಾಡಿ ಆ ರೀತಿಯಾಗಿಲ್ಲ. ವೆಂಟಿಲೇಷನ್ ಸಿಕ್ಕಾಪಟ್ಟೆ ತುಂಬಾ ದೊಡ್ಡ ಡೋರ್ಸ್ ಅನ್ನೇ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದು ಮಾಸ್ಟರ್ ಬೆಡ್ರೂಮ್ ನೀವೀಗ ನೋಡ್ತಾ ಇದ್ದೀರಾ. ಇದರ ಡೋರ್ಸ್ ಬಂದ್ಬಿಟ್ಟು ಸ್ಯಾಂಡಲ್ವುಡ್ ಮತ್ತೆ ಟೀಕ್ ವುಡ್ ಇಂದ ಮಾಡಿರುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ. ಇನ್ನು ಮಾಸ್ಟರ್ ಬೆಡ್ರೂಮ್ಗೂ ಕೂಡ ಅಟ್ಯಾಚ್ಡ್ ಆಗಿ ಒಂದು ಬಾಲ್ಕನಿ ಬರುತ್ತೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಮಾಸ್ಟರ್ ಬೆಡ್ರೂಮ್ 3 BHK ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಬೇರೆ ಬೆಡ್ರೂಮ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿರುವಂಥದ್ದು. ತುಂಬಾನೇ ಎಲ್ಲ ಜಾಗ ಕೊಟ್ಟಿದ್ದಾರೆ. ಜೊತೆಗೆ ಬಾತ್ರೂಮ್ ಅಲ್ಲೂ ಕೂಡ ಗೀಸರ್ ಯೂನಿಟ್ಗೆ ಎಲ್ಲವಕ್ಕೂ ಕೂಡ ಅವಕಾಶ ಇದೆ. ಸಂಪೂರ್ಣವಾಗಿ ಎಲ್ಲ ಕ್ವಾಲಿಟಿ ಮಟೀರಿಯಲ್ಸ್ ಇಂದ ಬಿಲ್ಡ್ ಮಾಡಿರುವಂಥದ್ದು. ಸೊ ಅಂದ್ರೆ ಇವಾಗ ರೆಡಿ ಟು ರಿಜಿಸ್ಟರ್ ಈ ಅಪಾರ್ಟ್ಮೆಂಟ್ಸ್ ರೆಡಿ ಟು ಈ ಮಂತ್ ಇಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ ರಿಜಿಸ್ಟ್ರೇಷನ್ಸ್. ನೀವು ಈಗ ಬುಕ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಇಂದ ನೀವು ಆಕ್ಯುಪೈ ಮಾಡಬಹುದು. ಓಕೆ, ಇವಾಗ ಬೈ ಮಾಡಬೇಕು ಈಗ ಈ ಅಪಾರ್ಟ್ಮೆಂಟ್ ಸದ್ಯಕ್ಕೆ ನಾನು ಕೊಂಡ್ಕೋಬೇಕು ಅಂತಂದ್ರೆ ಡಾಕ್ಯುಮೆಂಟೇಶನ್ ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ? ಮ್ಯಾಮ್ ನೀವು 1 lakh ಬುಕಿಂಗ್ ಅಮೌಂಟ್ ಕೊಟ್ಟರೆ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ ಯಾಕೆಂದ್ರೆ ಇದು ಏಕಾತ OC CC ರೇರಾ ಅಂಡ್ BBMP ಅಪ್ರೂವ್ಡ್ ಆಗಿರೋದ್ರಿಂದ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಅಂತ ಏನಿರೋದಿಲ್ಲ. ಸೊ ನೀವು ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡ್ರೆ ಮತ್ತೆ ಬೇಕಾದ್ರೆ ಫರ್ದರ್ ಬೇಕಾದ್ರೆ ಮೂವ್ ಆಗ್ಬೋದು. ಓಕೆ, ಅಂದ್ರೆ ಇವಾಗ ಸುಮಾರು ಜನಕ್ಕೆ ಲೋನ್ ಸಮಸ್ಯೆ ಅದೆಲ್ಲ ಇರುತ್ತೆ. ಸೊ ಲೋನ್ ಎಷ್ಟು ಸಿಗುತ್ತೆ ನಿಮಗೆ? ಆಲ್ ಬ್ಯಾಂಕ್ಸ್ ಅಪ್ರೂವ್ಡ್ ಇದೆ. ನೀವು ಯಾವ ಬ್ಯಾಂಕ್ ಬೇಕಾದ್ರೂ ಲೋನ್ ಹೋಗ್ಬೋದು. ಸೊ 85 to 90% ವರೆಗೂ ನಾವು ಲೋನ್ ಅರೇಂಜ್ ಮಾಡ್ಕೊಡ್ತೀವಿ. ಓಕೆ, ಸೊ ಇದು ಒಂದ್ ಕಡೆ ಆಯ್ತು. ಈಗ ಅಂದ್ರೆ ಇದು ನೆಗೆಟಿವ್ ಸೈಡ್ ಅಂತಲ್ಲ. ಈಗ ಸುಮಾರು ಜನಕ್ಕೆ ಪ್ರಶ್ನೆ ಇರುತ್ತೆ, ಏನೋ ಅಡ್ವಾನ್ಸ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆದರೆ ಅವ್ರಿಗೆ ಅಂದರೆ ಅದನ್ನ ಪೇ ಬ್ಯಾಕ್ ಮಾಡಬೇಕು ಬೇಡ ಅಂತ ಇದ್ದಾಗ ಅದಕ್ಕೆ ಆಪ್ಷನ್ ಇದೆಯಾ? ಇನ್ ಕೇಸ್ ಏನಾದರೂ ಆಫ್ಟರ್ ಅಗ್ರಿಮೆಂಟ್ ಅಥವಾ ಆಫ್ಟರ್ ಬುಕಿಂಗ್ ಕ್ಯಾನ್ಸಲೇಷನ್ ಆಯಿತು ಅಂತ ಅನ್ನೋದಾದರೆ ನಮ್ದು ಏನಿದೆ GST ಪಾರ್ಟ್ ಏನಿದೆ ಅದು ಮಾತ್ರ ಡಿಡಕ್ಟ್ ಆಗುತ್ತೆ. 5% GST ಇರುತ್ತೆ. ಅದು ಡಿಡಕ್ಟ್ ಆಗಿ ರಿಮೈನಿಂಗ್ ಅಮೌಂಟ್ ನಾವು ರಿಟರ್ನ್ ಮಾಡ್ತೀವಿ. ಓಕೆ, ಅಂದ್ರೆ ಇವಾಗ ಬಂದು ಸದ್ಯಕ್ಕೆ ಇಲ್ಲಿ ಯಾವ್ದು ಆ ಥರ ಪ್ರಾಬ್ಲಮ್ ಅಂತೂ ಆಗಿಲ್ಲ. ಇನ್ ಕೇಸ್ ಆಗೋದ್ರೆ ನಾವು GST ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟ್ ನಾವು ರಿಟರ್ನ್ ಮಾಡ್ತೀವಿ. ಕರೆಕ್ಟ್, ಅಂದ್ರೆ ಅದೊಂದು ಸೆಕ್ಯೂರಿಟಿ ಅಮೌಂಟ್ ಸರ್. ಯಾಕಂದ್ರೆ ಯಾರಾದ್ರೂ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಈಗೆಲ್ಲ ತುಂಬಾ ಯೋಚನೆ ಮಾಡ್ತಾರೆ. GST ಏನಿದೆ ಅದು ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಅವ್ರ ಅಕೌಂಟಿಗೆ ಕಳಿಸ್ಕೊಡ್ತೀವಿ. ಓಕೆ ಸರ್. ಸೊ ಅಂದ್ರೆ ಈಗ ರೆಡಿ ಟು ರಿಜಿಸ್ಟರ್ ಇದೆ ಅಂತ ಹೇಳ್ತೀರಾ. ಸೊ ಯಾವಾಗ ಸಿಗುತ್ತೆ ಅವ್ರಿಗೆ ವಾಸ ಮಾಡೋದಕ್ಕೆ? ಅಥವಾ ನಮ್ಮ ಆಲ್ರೆಡಿ ಕೆಲವೊಂದು ಫ್ಲಾಟ್ಸ್ ಇಂಟೀರಿಯರ್ ವರ್ಕ್ಸ್ ನಡೀತಿದೆ. ಸೊ ಅದರಲ್ಲಿ ಏನು ಬೇಕಿದ್ರೆ ನೋಡ್ಬೋದು, ಆಲ್ರೆಡಿ ನಡೀತಿದೆ. ಸೊ ಈಗ ಬುಕ್ ಮಾಡೋದಾದ್ರೆ ನೀವು ಫೆಬ್ರವರಿ ಎಂಡೇ ಶಿಫ್ಟ್ ಆಗ್ಬೋದು ಮೇಡಮ್. ಈಸಿಯಾಗಿ ಶಿಫ್ಟ್ ಆಗ್ಬೋದು. ಪವರು, ವಾಟರು, ಸ್ಯಾನಿಟರಿ ಎಲ್ಲ ರೆಡಿ ಇದೆ. ಸೊ ಶಿಫ್ಟ್ ಆಗ್ಬೋದು, ಈಸಿಯಾಗಿ ಶಿಫ್ಟ್ ಆಗ್ಬೋದು. ಓಕೆ,
ಅಂದರೆ ಈಗ ಈ ಪ್ರಾಪರ್ಟಿ ಅಂತ ಬಂದಾಗ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಇದು ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡಿ ಇದನ್ನ ಬಾಡಿಗೆ ಕೊಡೋದಾದ್ರೆ ಇಲ್ಲೆಲ್ಲ ರೇಟ್ ಈ ಏರಿಯಾದಲ್ಲಿ ಮಿನಿಮಮ್ 2 BHK ಅಂದ್ರೆ 20+ ಇದೆ, 20,000+ ಇದೆ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ 20+ ಈಸಿಯಾಗಿ ಸಿಗುತ್ತೆ ಮೇಡಮ್. ಆರಾಮಾಗಿ 20-25 ಆರಾಮಾಗಿ ಸಿಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಇದು ಮಾಡ್ಬೋದು. ಸೊ ಮತ್ತೆ ಅಂದರೆ ಇವಾಗ ರಿಜಿಸ್ಟ್ರೇಷನ್ ಎಲ್ಲ ಆಗುತ್ತಲ್ವಾ? ಈಗ ಸುಮಾರು ಜನ ಬಾಯ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಂತ ಹೇಳ್ತಿದ್ದೀರಾ. ಆಕ್ಚುಲಾಗಿ 72 ಫ್ಲಾಟ್ಸ್ ಇರೋ ಟೋಟಲ್ ಆಗಿ 70% ಸೋಲ್ಡ್ ಔಟ್ ಆಗಿದೆ. ಹಾಂ. ಸೊ ಇನ್ನು ಕೆಲವು ಅಪಾರ್ಟ್ಮೆಂಟ್ಸ್ ಮಾತ್ರ ಬಾಕಿ ಇದೆ. ಯಾಕೆಂದರೆ ಕಡಿಮೆ ದರದಲ್ಲೇ ಈ ರೀತಿಯಾಗಿ ಪ್ರೀಮಿಯಂ ಅಪಾರ್ಟ್ಮೆಂಟ್ ಸಿಗೋದೇ ಕಷ್ಟ ಆಗಿದೆ. ಸೊ ಹಾಗಾಗಿ ಇನ್ನು 30% ಮಾತ್ರ ಬಾಕಿ ಇರುವಂಥದ್ದು. ನಿಮ್ಗೆ ಇನ್ನೇನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳ್ತಾ ಸರ್ ತುಂಬ ಧನ್ಯವಾದ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಸೊ ಹಾಗಾಗಿ ಈ ಪ್ರೀಮಿಯಂ ಅಪಾರ್ಟ್ಮೆಂಟ್ಸ್ನ ತಪ್ಪದೆ ಆದಷ್ಟು ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.